ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ರವೆ ಇಡ್ಲಿಗೆ ಗೊಜ್ಜು ಮಾಡ್ತಾಯಿದ್ದೀನಿ. ಆ ಗೊಜ್ಜು ಬೆಳಗ್ಗೆ ರವೆ ಇಡ್ಲಿ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಸರಿ ಹೊಂದೋ ಹಾಗೆ ನಾನು ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋ ವಿಧಾನವನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ನೋಡಿ, ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಹಾಗಿದ್ದರೆ ತಡೆಯಾತಕ್ಕೆ ನಮ್ಮ ಮನೆಯ ಗೊಜ್ಜಿನ ವಿಧಾನವನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ, ನಾನಿಲ್ಲಿ 1 kg ಬೆಂಡೆಕಾಯಿನ ನೆನ್ನೆ ವಾಕಿಂಗಿಂದ ಬರಬೇಕಾದ್ರೆ ತಂದೆ. ಅದನ್ನು ಚೆನ್ನಾಗಿ ತೊಳೆದು ಮುಂದೆ ಹಿಂದೆ ಸ್ವಲ್ಪ ತೊಟ್ಟನೆಲ್ಲ ತೆಗೆದು ಈ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಹುರ್ಕೊಳ್ಳೋಣ. ಈಗ ಗೊಜ್ಜಿಗೆ ರುಬ್ಕೊಳ್ಳೋಕ್ಕೆ, ಮಸಾಲೆ ರುಬ್ಬಕ್ಕೆ ನಾನು 1 ಹೋಳು ತೆಂಗಿನಕಾಯಿ ಸಂಪೂರ್ಣ ತೊಗೊಂಡಿದ್ದೀನಿ. 1 ದಪ್ಪ ಈರುಳ್ಳಿ ಗೆಂಡೆ ಹೆಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, 2 ಹುಳಿ ಟೊಮೆಟೊ, ಸ್ವಲ್ಪ ಗಸಗಸೆ, 2 ಹೆಸಳು, ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಕಾಯಿ ಬೀಜ ಮತ್ತು ಈ ಬಿಳಿ ಎಳ್ಳು, ಇದೆರಡನ್ನೂ, ಕಡಲೆಕಾಯಿ ಬೀಜ 3 ಸ್ಪೂನು, 3 ಸ್ಪೂನು ಬಿಳಿ ಎಳ್ಳು ಎರಡನ್ನೂ ಹುರ್ಕೊಂಡು ತಣ್ಣಗೆ ಮಾಡ್ಕೋಬೇಕು. ಈ ಚಳಿಗಾಲದಲ್ಲಿ ಇದೆರಡನ್ನೂ ಹೆಚ್ಚಿಗೆ ಉಪಯೋಗಿಸಿ. ಚರ್ಮಕ್ಕೆ ಹೊಳಪನ್ನು ತರುತ್ತೆ, ಸುಕ್ಕುಗಟ್ಟೋದಿಲ್ಲ. ಈ ಚಳಿಗಾಲಕ್ಕೆ ಮಾಯಿಶ್ಚರಿಂಗ್ ಕೊಡ್ತಕ್ಕಂಥ ಪದಾರ್ಥಗಳು ಇವೆಲ್ಲ. ಸೊ ಆದ್ದರಿಂದ ನಾವು ಗೊಜ್ಜಿಗೆ ಎಲ್ಲ ಇದನ್ನು ರುಬ್ಬಿ ಹಾಕ್ಕೋತೀವಿ. ಸೊ ಇದರಿಂದ ಗೊಜ್ಜಿನ ರುಚಿಯು ಹೆಚ್ಚುತ್ತೆ. ಈ ಗಸಗಸೆ ಹಾಕೋದ್ರಿಂದ ಸೊಂಪಾಗಿ ನಿದ್ದೆ ಬರುತ್ತೆ. ನಾವು ಹುಳಿ ಪೌಡರ್ ಅಂದರೆ ಖಾರದ ಪುಡಿನೂ ಹಾಕ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿನ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ತೊಗೊಂಡು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡ್ಬಂದ್ಬಿಡ್ತೀನಿ. ಸ್ನೇಹಿತರೆ, ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕಿಯೂ ಸಹ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ಈಗ ಅಡಿಗೆ ಅರಿಶಿನ ಮತ್ತು ಇದು ಇಂಗನ್ನು, ಬೆಲ್ಲ ಇದನ್ನೆಲ್ಲ ಇದಕ್ಕೆ ಹಾಕಿ ನಂತರ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹುಣಸೆ ಹಣ್ಣಿನ ಹುಳಿ ಮತ್ತು ಸಾಂಬಾರ್ ಪೌಡರ್, ಹುಳಿ ಪೌಡರ್ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ನನಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಪೂರ್ತಿ ಇದ್ರ ತುಂಬ ಮಾಡ್ಕೊತೀನಿ. ನಿಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಗೊಜ್ಜು ಮತ್ತು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ತೆಳ್ಳಿಗೆ ಮಾಡ್ಕೊತೀನಿ. ನೀವು ಗಟ್ಟಿಗೆ ಬೇಕಾದರೂ ಗಟ್ಟಿಗೆ ಮಾಡ್ಕೋಬಹುದು. ನೋಡಿ, ನಾನು ತೋರಿಸಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಮಸಾಲೆಯನ್ನು ಸಹ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಇದನ್ನು ಸಹ ಇದಕ್ಕೆ ಹಾಕ್ಕೊತೀನಿ. ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ. ಎಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಕುದಿಯೋಕ್ಕೆ ಇಡ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಪಕ್ಕದಲ್ಲಿ ಇಲ್ಲಿ ರವೆ ಇಡ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರವೆ ಇಡ್ಲಿ ಮಾಡಿದ್ರೆ ಕಾಂಬಿನೇಷನ್ ಆಗಿ ಚಟ್ನಿನೇ ಮಾಡಬೇಕು ಅಂತೇನಿಲ್ಲ. ಸಾಗು, ಬಾಂಬೆ ಸಾಗು ಅಥವಾ ಈ ಥರದ ಗೊಜ್ಜುಗಳನ್ನ ಮಾಡ್ಕೋಬೋದು. ಯಾಕೆ ನಾನು ಗೊಜ್ಜು ಮಾಡ್ಕೋತಾ ಇದ್ದೀನಿ ಅಂದರೆ ತೆಂಗಿನಕಾಯಿ ಬೆಲೆ ಗಗನದಲ್ಲಿದೆ. ಆದ್ದರಿಂದ ತಿಂಡಿಗೂ ಆಗುತ್ತೆ, ಊಟಕ್ಕೂ ಆಗುತ್ತೆ. ಸ್ನೇಹಿತರೆ, ನೋಡಿ ಕುದೀತಾ ಬಂತು. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ನಾನು ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ನೀವು ಒಮ್ಮೆ ಟ್ರೈ ಮಾಡಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಪಕ್ಕದಲ್ಲಿ ಇಡ್ಲಿಯೂ ಸಹ ಬಂದಿದೆ. ಈಗ ಅದನ್ನು ತೆಗಿತೀನಿ. ಬಿಸಿ ಬಿಸಿಯಾಗಿ ಎರಡನ್ನೂ ಜೊತೆಗೆ ತಿಂತಾಯಿದ್ರಂತೂ ಈ ಚಳಿಗೂ ಅದಕ್ಕೂ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ತೀರಾ ಅಲ್ವಾ? ಮರೆಯದೆ ತಿಳಿಸಿ. ನೀವು ಯಾವ ರೀತಿ ಈ ಗೊಜ್ಜುಗಳನ್ನು ಮಾಡ್ತೀರ ಅನ್ನೋದನ್ನು ಶೇರ್ ಮಾಡಿ. ಕೆಲವರು ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಮೊಗ್ಗು ಎಲ್ಲವನ್ನು ಹಾಕ್ತಾರೆ. ನೀವು ಹಾಕೋರು ಧಾರಾಳವಾಗಿ ಹಾಕೋಬಹುದು. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅದನ್ನು ಶೇರ್ ಮಾಡಿದ್ದೀನಿ.